ಯಾರ್ದಿರ್ಬೋದು? ಈ ನಂಬರ್ಗೆ ಈಗಲೇ ಫೋನ್ ಮಾಡಿದ್ರೆ ಹೇಗೆ? ಯಾರಪ್ಪ ಈ ಪುಣ್ಯಾತ್ಮರು? ರಾಜಕಾರಣಿಗಳದ್ದು ಮೈಕ್ ಸಿಕ್ಕಿದ್ರೆ ಬಿಡಲ್ವಲ್ಲ, ಹಾಗೆ ಕೊರಿತಾ ಇದ್ದಾರೆ. ಯಾರ್ದಿರ್ಬೋದು ಈ ನಂಬರು? ಯಾರ್ದಿ ನಂಬರ್? ಯಾರ್ದೋ ಗೊತ್ತಿಲ್ಲ ಕಣೆ, ಮಂಜುಳಾ ಕೊಟ್ಟಿದ್ದು. ಈ ನಂಬರ್ ಮಂಜುಳಾ ನಿಮಗೆ ಯಾಕೆ ಕೊಡ್ಲು? ಯಾಕೆ ಈ ನಂಬರ್ ನೀನು ಗೊತ್ತಾ? ಇಲ್ಲ, ಯಾಕೆ ಕೊಟ್ಲು ಅಂತ ಕೇಳಿದೆ ಅಷ್ಟೇ. ಏನೋ ಗೊತ್ತಿಲ್ಲ ಕಣೆ, ಯಾರ್ದು ಏನು ಅಂತ ಹೇಳಿಲ್ಲ. ನಂಬರ್ ಕೊಟ್ಟು. ಯಾಕೆ ಕೊಟ್ಲು? ಕಲ್ಪಿ, ಯಾಕವ ಚಿಂತೆ ಮಾಡ್ತೀಯ? ಬಾ ಕೂಡು. ಬೆಂಗಳೂರಿಗೆ ಹೋಗಿದ್ದೀನಿ ಅಂತ ನಿಮ್ಮ ಅಕ್ಕ ಬೆಳಗ್ಗೆ ಹೇಳಾಳಲ್ಲ. ಬೆಳಗ್ಗೆ ಹೇಳಿದ್ಲು ಕಾಳಣ್ಣ, ಆಮೇಲೆ ಫೋನೇ ಮಾಡಿಲ್ವಲ್ಲ. ಬೆಂಗಳೂರು ಅಂದರೆ ಸಾಮಾನ್ಯದ ಊರು ಅಂತ ಹೇಳಿದ್ವಿ ಏನೋ, ಅದೇನು ಚಂದ್ರಗಿರಿನ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದ್ರೆ ಅರ್ಧ ದಿನ ಬೇಕಾಗ್ತದ. ಏನೇ ಆಗಲಿ ಕಾಳಣ್ಣ, ಒಂದು ಫೋನ್ ಮಾಡ್ಬೋದಲ್ವಾ? ನೀ ಇಷ್ಟು ಅವಸರ ಮಾಡಿದ್ರೆ ಹೆಂಗವ? ಮೊದಲ ಅವ್ರ ಅಪ್ಪನ ಹೆಸರು ತಿಳಿಬೇಕು. ಹೆಸರು ತಿಳಿದ್ರೆ ಸಾಲದು, ಅವ್ರು ಏನು ಕೆಲಸ ಮಾಡ್ಲಿಕ್ಕೆ ಎತ್ತಾರ ಅದನ್ನು ತಿಳ್ಕೋಬೇಕು. ಆಮೇಲೆ ಅವ್ರ ವಿಳಾಸ ತಿಳ್ಕೋಬೇಕು. ಅಷ್ಟು ಸುಲಭ ಅಲ್ಲವ? ಕಾರಣ ನೀವಾದ್ರೂ ಒಂದ್ಸರಿ ಫೋನ್ ಮಾಡಿ. ಅಲ್ಲವ, ಏನಾದರೂ ಸುದ್ದಿ ಇದ್ರೆ ನಾನಾ ಫೋನ್ ಮಾಡ್ತೀನಿ ಅಂತ ಹೇಳಲ್ವಾ? ನೀವೇ ಒಂದ್ಸರಿ ಮಾಡಿ ಕಾರಣ. ನಂಗೆ ಯಾಕೋ ಭಯ, ಎದೆ ಡವಡವ ಅಂತ ಹೊಡ್ಕೋತಾ ಇದೆ. ಅಥವಾ ನಿನ್ನ ಆಸೆಗೆ ನಾನೇ ಹಾಕಲ್ಲ ಹಾಕ್ಲಿ, ಫೋನ್ ಹಚ್ಚೇ ಬಿಡ್ತೇನೆ.
ಕಾಳಣ್ಣ ಏನಾಯ್ತು? ಕಲ್ಪಿ ಹೇಗಿದ್ದಾಳೆ? ಸರಿ ಹೋದ್ ಬಿಡವ, ಆಕೆಗೆ ನಿನ್ ಚಿಂತಿ, ನಿನಗೆ ಆಕೆ ಚಿಂತಿ. ಇಷ್ಟೊತ್ತಾದ್ರೂ ನೀ ಫೋನ್ ಹಚ್ಚಿಲ್ಲ ಅಂತ ಚಡ್ಪಡಿಸ್ಲಿಕ್ಕತ್ತೀಯಳ. ಆತು, ಏನಾಯ್ತು ಹೇಳವ? ಅವ್ರ ಅಡ್ರೆಸ್ ಸಿಕ್ತು ಕಾಳಣ್ಣ. ಅವ್ರೀಗ ಲಾಯರ್ ಅಲ್ಲ, ಜಡ್ಜ್ ಅಂತೆ. ಈಗ ಅವ್ರ ಮನೆಗೆ ಹೊರಟಿದ್ದೀನಿ. ತಡಿಯವ, ನಿನ್ ತಂಗಿಗೆ ಹೇಳ್ಬಿಡು. ಅಕ್ಕ, ಕಲ್ಪಿ, ಬೆಂಗಳೂರು ಕೋರ್ಟ್ ಹತ್ರ ಹೋಗಿದ್ದೆ. ಅವ್ರೀಗ ಲಾಯರ್ ಅಲ್ಲ, ಜಡ್ಜು ಅಂದ್ರು. ಜಡ್ಜ್ ಅಂದ್ರೆ ಎಲ್ರಿಗೂ ನ್ಯಾಯ ಕೊಡೋರು. ಅವ್ರೀಗ ತುಂಬಾ ದೊಡ್ಡ ಮನುಷ್ಯರು ಕಲ್ಪಿ. ಈಗ ಒಂದು ಆಟೋ ಹಿಡಿದು ಅವ್ರ ಮನೆಗೆ ಹೋಗ್ತಿದ್ದೀನಿ. ನೀನ್ ಚೆನ್ನಾಗಿದೀಯಾ? ಕಲ್ಪಿ, ನಿನ್ನ ಆರೋಗ್ಯ ನೋಡ್ಕೋ. ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ, ಸರಿನಾ? ಕಾರಣ ಅಕ್ಕ ದೊಡ್ಡ ಮನುಷ್ಯ ಮಗಳಂತೆ. ಅವ್ರ ವಿಳಾಸ ಕೂಡ ಇವಳಿಗೆ ಸಿಕ್ಕಿದೆಯಂತೆ. ಆಮೇಲೆ ಆಕಿ ಮರಿತಾಳೆ ಅಂತ ಚಿಂತೆ ಮಾಡ್ಲಿಕ್ಕತ್ತಿ ಏನು ಗೊತ್ತಿ? ಆಕಿ ಯಾವುದೇ ಕಾರಣಕ್ಕೂ ನೀನು ಮರೆಯೋದಿಲ್ಲವ. ನನ್ನನ್ನು ಮಗಳು ಅಂತ ಸ್ವೀಕರಿಸ್ತೀರಪ್ಪ? ನಿಮ್ಮಿಂದ ಸಾಧ್ಯ ಆಗತ್ತಾ? ನೀವೆಲ್ಲಿ, ನಾನೆಲ್ಲಿ? ನೀವು ಆಕಾಶದಲ್ಲಿದ್ದೀರ, ನಾನು ಪಾತಾಳದಲ್ಲಿದ್ದೀನಿ. ನಮ್ಮಿಬ್ಬರ ಮಧ್ಯೆ ಇರೋದು ರಕ್ತ ಸಂಬಂಧ ಮಾತ್ರ. ಆ ರಕ್ತ ಸಂಬಂಧ ಈಗಾಗಲೇ ಮಾಸು ಹೋಗಿದೆ. ನಿಮ್ಮ ನೆನಪಿಂದಾನೂ ಅಳಿಸಿ ಹೋಗಿರ್ಬೋದು. ನೆನಪಿದ್ರು ನನ್ನ ಸ್ಥಿತಿ ಅದನ್ನ ಮರೆಯೋ ಹಾಗೆ ಮಾಡ್ಬೋದು. ಏನೇ ಆಗಲಿ, ನಿಮ್ಮನ್ನ ಕಣ್ತುಂಬ ಒಂದೇ ಒಂದ್ಸಲ ನೋಡಿ ನಿಮ್ಮ ಹತ್ರ ಮಾತಾಡಿದ್ರೆ ನನ್ನ ಜನ್ಮ ಸಾರ್ಥಕ ಆಗತ್ತಪ್ಪ. ಯಾರಮ್ಮ ನೀನು? ಇಲ್ಲೇನು ಮಾಡ್ತಾ ಇದ್ದೀಯಾ? ನಾನು ಇವ್ರನ್ನ ನೋಡಬೇಕು. ಅವ್ರನ್ನ ಹಾಗೆಲ್ಲ ನೋಡುವಾಗಿಲ್ಲ. ಒಂದೇ ಒಂದ್ಸತಿ ನಾನು ನೋಡಲೇಬೇಕು. ಜಡ್ಜಿಗಳನ್ನು ಹಾಗೆಲ್ಲ ನೋಡಕ್ ಬಿಡಲ್ಲಮ್ಮ. ನಾನು ಯಾವುದೇ ಕೇಸಿನ ವಿಚಾರವಾಗಿ ಬರಲಿಲ್ಲ. ಆದರೂ ತುಂಬ ಮುಖ್ಯವಾದ ವಿಷಯ, ಅವ್ರು ನೋಡಲೇಬೇಕು. ಹಾಗಿದ್ರೆ ಬೆಳಿಗ್ಗೆ ಬಾ, ಈಗ ಅವ್ರ ಮನೇಲಿ ಫಂಕ್ಷನ್ ಇದೆ. ಇಲ್ಲ ರೀ, ನಾನು ಅವ್ರನ್ನ ನೋಡಲೇಬೇಕು. ತುಂಬ ತುಂಬ ದೂರದ ಊರಿಂದ ಬಂದಿದ್ದೀನಿ. ನೋಡಿ, 5 ನಿಮಿಷ ಮಾತಾಡಿ ಹೋಗ್ಬಿಡ್ತೀನಿ. 1 ನಿಮಿಷ ಇರು, ಕೇಳ್ಕೊಂಡು ಬರ್ತೀನಿ. ಅಪ್ಪ ಹೇಗಿರ್ಬೋದು? ನನ್ನ ಥರನೇ ಇರ್ಬೋದಾ? ಅಥವಾ ನಾನು
ಅಂದ್ಕೊಂಡಿದ್ನಲ್ಲ, ಅಮ್ಮ ಬದುಕಿದಾಳ? ಚೇಚೆ, ಬದುಕಿರ್ತಾಳೆ. ನನ್ನ ಮುಖ ನೋಡೋದಕ್ಕಾದ್ರೂ ಬದುಕಿರ್ತಾಳೆ. ಹೆತ್ತ ಕರಳು ಹಾಗೆಲ್ಲ ಮರೆಯಲ್ಲ. ಅಣ್ಣ ಇದ್ದಾನೆ ಅಂತ ಜೋಯಿಸ್ರು ಹೇಳಿದ್ರು. ಮತ್ತೆ ಇನ್ಯಾರ್ಯಾರಿರ್ಬೋದು? ತಮ್ಮ, ತಂಗಿ. ಬನ್ನಿ. ಸಾಹೇಬ್ರನ್ನ ನೋಡ್ಲಿಕ್ಕೆ ಬಂದಿದ್ದಾರೆ, ಅವ್ರು ಇಲ್ಲೇ ಇರಲಿ. ಯಾವ್ರಮ್ಮ? ಚಂದ್ರಗಿರಿ. ಸಾಹೇಬ್ರು ಮಗಳು ಸವಿತಮ್ಮ. ಅವ್ರು ಯಾರು? ಸಾಹೇಬ್ರು ದೊಡ್ಡ ಮಗ. ಹೆಸರು? ಸೂರ್ಯಪ್ರಸಾದ್. ಸವಿತಾ, ಬೇಗ ಅದನ್ನ ತಗೊಂಡ್ ಬಾರೆ. ಇವರು ಸಾಹೇಬ್ರು ಸೊಸೆ ಮಲ್ಲಿಕಮ್ಮ. ಅಮ್ಮವರು ಅರುಂಧತಮ್ಮ. ಅಲ್ಲಿ ಯಾಕೆ ನಿಂತಿದ್ಯಾ? ಬಾ, ಅವ್ರಿಗೆ ಕೇಕ್ ಕೊಡು.
ತಗೊಳಮ್ಮ, ಮಗು ಕೊಡು. ಕೂತ್ಕೋ ಇಲ್ಲಿ. ಕರ್ಣ, ನೀನೇ ಒಂದ್ಸರಿ ಫೋನ್ ಮಾಡು. ಮಧ್ಯಾಹ್ನ ಫೋನ್ ಮಾಡ್ದವಳು, ಆಮೇಲೆ ಮಾಡೇ ಇಲ್ಲ. ಮಾಡ್ತಾಳೆ ಬಿಡವ್ವ. ನಾನು 2 ಸಾರಿ ಫೋನ್ ಹಚ್ಚೀನಿ, ಆಕೆ ಫೋನ್ ತಗೊಂಡ ಇಲ್ಲ. ಎಲ್ಲ ಇದ್ದಾಳೆ ಬಿಡವ್ವ. ತಿಂಡಿ ಕೊಟ್ಬಿಟ್ರೆ ಹೋಯ್ತಮ್ಮ ರಾಧ, ನೀರು ಕೊಡೋದು ಬೇಡವಾ? ಕೊಡ್ತೀನಿ ಸಾಹೇಬ್ರೆ. ಸರಿಗಮ